ವಿಶೇಷವಾಗಿ ಈ ಒಂದು ಸಮ್ಮೇಳನವನ್ನು ಉದ್ಘಾಟನೆ ಮಾಡಬೇಕು. ಉದ್ಘಾಟನೆ ಮಾಡಲಿಕ್ಕಿದ್ದವರು ನಮ್ಮ ಸ್ಪೀಕರ್ ಖಾದರ್ ಅವರು ಅನಿವಾರ್ಯ ಕಾರಣಗಳಿಂದ ಈ ಫಂಕ್ಷನ್ಗೆ ಬರಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದ ಸಂದರ್ಭದಲ್ಲಿ ನನಗೆ ಈ ಒಂದು ಅವಕಾಶ ಸಿಕ್ಕಿದ್ದು ಸಂತೋಷ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೇನೆ. ಅದರ ಜೊತೆಯಾಗಿ ಬ್ಯಾರಿ ಭಾಷೆ ನನಗೆ ಮಾತಾಡಲಿಕ್ಕೆ ಕಷ್ಟ ಆಗ್ತದೆ, ಅರ್ಥ ಆಗ್ತದೆ, ಯಾಕೆಂದರೆ ಅರ್ಥ ಚೆನ್ನಾಗಿ ಆಗ್ತದೆ, ಆದರೆ ಮಾತಾಡಲಿಕ್ಕೆ ಸ್ವಲ್ಪ ಕಷ್ಟ. ಆ ಭಾಷೆ ನನಗೆ ಮಾತಾಡಲಿಕ್ಕೆ ಬರ್ತಾ ಇಲ್ಲ. ಆದರೂ ವ್ಯಾವಹಾರಿಕ ಭಾಷೆಯಾಗಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ, ಒಟ್ಟಾರೆ ಕರ್ನಾಟಕದಲ್ಲಿ ಕನ್ನಡ ಇದ್ದರೂ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮತ್ತು ಉಡುಪಿಯಲ್ಲಿ ಈ ಭಾಗದಲ್ಲಿ ಈ ಒಂದು ವ್ಯಾವಹಾರಿಕ ಭಾಷೆಯಾಗಿ, ತುಳು ಬಿಟ್ಟ ಮೇಲೆ ಅದು ಬ್ಯಾರಿ ಭಾಷೆನೇ. ಯಾವುದಾದ್ರು ವ್ಯಾವಹಾರಿಕ ಭಾಷೆ ಆಗಬೇಕು ಅಂತಾದರೆ ಅದು ಬ್ಯಾರಿ ಭಾಷೆನೇ. ಪ್ರಥಮವಾಗಿ ತುಳು, ಯಾಕೆಂದರೆ ತುಳು ನಮ್ಮ ತುಳುನಾಡಿನಲ್ಲಿ ತುಳು ಸರ್ವರಿಗೆ ತಿಳಿದಿರೋದ್ರಿಂದ ತುಳು ಭಾಷೆ ಇದ್ದರೂ ಎರಡನೇ ಭಾಷೆಯಾಗಿ ಬ್ಯಾರಿ ಭಾಷೆಯೇ. ಯಾಕೆಂದರೆ ಬ್ಯಾರಿ ಅಂತ ಶಬ್ದದಲ್ಲೇ ಅಂದರೆ ವ್ಯಾಪಾರ ಅಂತಲೇ ಬರ್ತದೆ. ಇದು ವ್ಯಾಪಾರದಲ್ಲಿ ತೊಡಗಿಸ್ಕೊಂಡ ಒಂದು ಸಮಾಜ. ಈ ಒಂದು ಸಮಾಜದ ಹೆಚ್ಚಿನ ಜನರು ವ್ಯಾಪಾರದಲ್ಲಿ ತೊಡಗಿಸ್ಕೊಂಡವರು. ಅದರಿಂದ ಈ ಭಾಗಕ್ಕೆ ಬಂದಾಗ ಆ ಭಾಷೆಯಲ್ಲಿ ವಿಶೇಷವಾದ ಒಂದು ಇದು ನಮ್ಮ ತುಳು, ಕನ್ನಡ, ಕೊಡಗು ಇದೆಲ್ಲ ಒಂದು ಮಿಶ್ರಣವನ್ನು ಈ ಭಾಷೆಯಲ್ಲಿ ಕಂಡು ಸುಂದರವಾಗಿ ಈ ಭಾಷೆ ಒಂದು ಮೂಡಿ ಬಂದಿದೆ. ಇದರ ಒಂದು ಸಾಹಿತಿಗಳು ಭಾಳಷ್ಟು ಜನರು ಇದ್ದಾರೆ. ಇದರಲ್ಲಿ ಸಾಹಿತಿಗಳಿಗೆ ಹೋಗ್ಬೇಕಾದ್ರೆ ಭಾಷೆ ಭಾಳ ದೊಡ್ಡ ಮಟ್ಟದಲ್ಲಿ ಬೆಳೀತಾನೂ ಇದೆ. ತುಳು ಥರ ಇದಕ್ಕೆ ಸ್ಕ್ರಿಪ್ಟ್ ಇನ್ನೂ ಇಲ್ಲ ಅಲ್ಲ, ಬ್ಯಾರಿ ಭಾಷೆಗೆ ಕನ್ನಡದ ಬರೆದು ತುಳುವಿನಲ್ಲಿ ಸ್ಕ್ರಿಪ್ಟ್ ಇದ್ದರೂ ಕೆಲವೊಂದು ಜನ ಕನ್ನಡದಲ್ಲೇ ಪ್ರಾಕ್ಟೀಸ್ ಆಗಿದೆ ತುಳುವಿನಲ್ಲಿ. ಅದರಿಂದ ಇನ್ನಷ್ಟು ಈ ಭಾಷೆಯಲ್ಲಿ ಬೆಳೆಯಲಿ. ಈ ಸಮಾಜ ಕೂಡ ಎಲ್ಲರ ಒಂದು ಮುಖ್ಯವಾಹಿನಿಯಲ್ಲಿ ಈ ಸಮಾಜ ಇದ್ದು ಈ ಒಟ್ಟಾರೆ ಈ ದೇಶದ ಪ್ರಗತಿಯಲ್ಲಿ ಖಂಡಿತವಾಗಲಿ ಈ ಸಮಾಜ ಕೂಡ, ಈ ಭಾಷೆ ಕೂಡ ಒಂದು ಪೂರಕವಾಗಿ ಈ ಸಮಾಜದೊಟ್ಟಿಗೆ ಬೆಳೆದು ಯಶಸ್ವಿಯಾಗಲಿ ಅಂತ ನಮ್ಮೆಲ್ಲರ ಆಶೆ ಅಂತ ಹೇಳಿಕೊಂಡು ಎಲ್ಲರಿಗೆ ಶುಭವಾಗಲಿ. ಧನ್ಯವಾದಗಳು. ಹಲವಾರು ಕಾರ್ಯಕ್ರಮಕ್ಕಿದ್ದರೆ ನಾನು ಸ್ವಲ್ಪ ಮುಂದೆ ಹೋಗಬೇಕಾದ್ರೆ ಅದರ ಎಲ್ಲರಿಗೂ ಶುಭವಾಗಲಿ. ಧನ್ಯವಾದಗಳು. ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಮಾನ್ಯ ಶಾಸಕರು ಬಂಟ್ವಾಳ ವಿಧಾನಸಭಾ ಕ್ಷೇತ್ರ ಶ್ರೀಯುತ ರಾಜೇಶ್ ನಾಯಕ್ ಉಳಿಪ್ಪಾಡಿ ಗೊತ್ತು ಇವರಿಗೆ ನಮ್ಮ ಕರೆಗೆ ಮನ್ನಿಸಿ ಬಹಳಷ್ಟು ಕ್ಲಪ್ತ ಸಮಯಕ್ಕೆ ಈ ಒಂದು ಸಮ್ಮೇಳನಕ್ಕೆ ಬಂದು ಸರಿಯಾಗಿ ಉದ್ಘಾಟನೆಯನ್ನು ನೆರವೇರಿಸಿ ನಮ್ಮ ಈ ಒಂದು ಸಮ್ಮೇಳನದ ಘನತೆಯನ್ನು ಎತ್ತಿ ಹಿಡಿದಂತಹ ಸನ್ಮಾನ್ಯ ಶಾಸಕರಿಗೆ ನಾವು ಮತ್ತೊಮ್ಮೆ ಆಭಾರಿತ್ವವನ್ನು ಪ್ರದರ್ಶಿಸುತ್ತಾ ಸಮ್ಮೇಳನ മുന്നോട്ട് ഈ നടുലു ഞങ്ങൾ ഈ ഒരു സമ്മേളനത്തിന് ഭാരി പിരിച്ച വെച്ചിട്ട് ഞങ്ങൾ ಬಂಟ್ವಾಳ ARTO ಶ್ರೀಯುತ ಚರಣ್ ಕುಮಾರ್ ಇಯಲು ಬಂದಿಟ್ಟು ഞങ്ങൾക്ക് ಶುಭ ಹಾರೈಕೆ ಹಾಕಿರು. ಆಯಲ್ಲೇ ಇವರು ಭಾಷಾ ಅಭಿಮಾನ ಪಿನ್ನ ഞങ്ങളಟ್ಟವರು ಅವರು ಪಿರ್ಸತ್ತೆ ഞങ്ങൾ ಮತ್ತು ಅವ್ರಕ ഞങ്ങൾ ಎಸ್